ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಮಕೂರು ಜಿಲ್ಲೆಯ ಗೃಹರಕ್ಷಕ ದಳದ ಒಂದು ಡಿಪಾರ್ಟ್ಮೆಂಟ್ ವತಿಯಿಂದ ಸುಮಾರು 230ಕ್ಕೂ ಅಧಿಕ ಗೃಹರಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಗೃಹರಕ್ಷಕ ದಳದ ಹುದ್ದೆಗಳಿಗೆ ನೀವು ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಅರ್ಜಿನ ಹಾಕೋದಕ್ಕೆ ಕಡೆಯ ದಿನಾಂಕ ಯಾವತ್ತು, ಸೊ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು, ಸೊ ಮತ್ತು ಇದರ ಸೆಲೆಕ್ಷನ್ ಯಾವ ಥರ ಇರುತ್ತೆ, ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ತುಮಕೂರು ಜಿಲ್ಲಾ ಗೃಹರಕ್ಷಕ ದಳದವರು ಹೊರಡಿಸಿರುವಂತಹ ಒಂದು ಅಧಿಕೃತ ಪತ್ರಿಕಾ ಪ್ರಕಟಣೆ. ಸೊ ಇಲ್ಲಿ ಒಟ್ಟು 234 ಗೃಹರಕ್ಷಕ ದಳದ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿರುವಂಥದ್ದು. ಸೊ ಇದು ಯಾವತ್ತು ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವಿಲ್ಲಿ ನೋಡ್ತಿದ್ದೇವೆ, ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಗೃಹರಕ್ಷಕ ದಳದ ಆಯ್ಕೆ ಸಮಿತಿಯ ಅಧ್ಯಕ್ಷರು ತುಮಕೂರು ಇವರ ಅನುಮೋದನೆ ಮೇರೆಗೆ 16/6/2026 ಮೇರೆಗೆ ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂಥ ವಿವಿಧ ಘಟಕಗಳಲ್ಲಿ ಕಾದಿರುವಂತಹ 234 ಸ್ವಯಂ ಸೇವಾ ಗೃಹರಕ್ಷಕ ಅಥವಾ ಗೃಹರಕ್ಷಕಿಯರ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳೋ ಸಲುವಾಗಿ ಈ ಕೆಳಗಿರುವಂತಹ ಘಟಕವಾರು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಒಟ್ಟು 19 ಘಟಕಗಳಲ್ಲಿ ಈ ಒಂದು ಗೃಹರಕ್ಷಕ ದಳದ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸೊ ನೋಡಿ, ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ಪುರುಷ ಮತ್ತೆ ಮಹಿಳೆ ಎರಡೂ ಸಪರೇಟ್ ಹುದ್ದೆಗಳಿದಾವೆ. ತುಮಕೂರಿಗೆ ಬಂದಿದ್ದೆ ಆದರೆ 20 ಪುರುಷ ಮತ್ತು 7 ಮಹಿಳೆ ಇದೆ. ಒಟ್ಟು 27 ಗೃಹರಕ್ಷಕ ದಳದ ಒಂದು ಹುದ್ದೆಗಳಿರ್ತಕ್ಕಂಥದ್ದು. ಹಾಗೆ ನೀವು ಬಂದಿದ್ದೆ ಆದರೆ ನೆಕ್ಸ್ಟ್ ಬೇರೆ ಬೇರೆ ನೋಡಿ, ಇಲ್ಲಿ ಕುಣಿಗಲ್ಗೆ ಬಂದರೆ 12 ಪುರುಷ 5 ಮಹಿಳೆ, ಒಟ್ಟು 17 ಇರುವಂತಹದ್ದು. ಸೊ ಹುದ್ದೆಗಳನ್ನ ನೀವು ಇಲ್ಲಿ ಕೆಳಗಡೆ ನೀವು ಟೇಬಲ್ ಅಲ್ಲಿ ಕೊಟ್ಟಿದ್ರೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೀವು ಈ ಒಂದು ಹುದ್ದೆಗಳಿಗೆ ಸೇರ್ಬಯಸ್ತಕ್ಕಂಥ ಅಭ್ಯರ್ಥಿಗಳಾಗಿದ್ರೆ ದಿನಾಂಕ 18/6ರಿಂದ 25/6ರವರೆಗೆ ಅರ್ಜಿಯನ್ನ ಬೆಳಗ್ಗೆ 10:30ರಿಂದ 1:30 ಮತ್ತು ಮಧ್ಯಾಹ್ನ 3ರಿಂದ 5 ಗಂಟೆವರೆಗೆ ನಾವು ಕೊಡ್ತೀವಿ, ಸರ್ಕಾರಿ ರಜಾ ದಿನಗಳನ್ನು ಹೊರತುಪಡಿಸಿ. ಸೊ ಇದು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ, ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿ, ಬಟವಾಡಿ, ತುಮಕೂರು, ಅಗ್ನಿಶಾಮಕ ಠಾಣೆ ಹತ್ತಿರ ಅರ್ಜಿಗಳನ್ನು ಉಚಿತವಾಗಿ ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು 18ರಿಂದ 25ರ ಒಳಗೆ ಅರ್ಜಿ ಸಿಗುವಂತ ಸಮಯ 18ರಿಂದ 25ರವರೆಗೆ ಅರ್ಜಿ ಕೊಡ್ತಾರೆ. ಮತ್ತೆ ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು ಅಂತ ಹೇಳಿದ್ರೆ, ನೀವು ಪಡೆದಂತ ಅರ್ಜಿಗಳನ್ನ ಈ ಕೆಳಗೆ ತಿಳಿಸಲಾಗಿರ್ತಕ್ಕಂಥ ನಿಮ್ಮೆಲ್ಲ ದಾಖಲಾತಿಗಳನ್ನ ಒಂದು ಪ್ರತಿಯನ್ನ ಜೆರಾಕ್ಸ್ ಮಾಡಿ ದಿನಾಂಕ 30/6/2025 ಸಂಜೆ 5:30 ಒಳಗೆ ಎಲ್ಲಿಗೆ ಸಲ್ಲಿಸಬೇಕು ಅಂದ್ರೆ ಗೃಹರಕ್ಷಕ ದಳದ ಕಚೇರಿಗೆ ಖುದ್ದಾಗಿ ಸಲ್ಲಿಸಬೇಕು ಅಂತ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ರೆ ಸ್ನೇಹಿತರೆ. ಲೇಟ್ ಆಗಿ ಬಂದ್ರೆ ಅದನ್ನ ಸ್ವೀಕಾರ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗೆ ಈ ಒಂದು ಗೃಹರಕ್ಷಕ ದಳದ ಸಂಸ್ಥೆಯು ಸ್ವಯಂ ಸೇವಕ ಸಂಸ್ಥೆ ಆಗಿದ್ದು, ಸೊ ಇದು ಕಾಯಂ ನೌಕರಿ ಆಗಿರೋದಿಲ್ಲ. ಯಾವುದೇ ರೀತಿಯ ಮಾಸಿಕ ಸಂಬಳ ಅಥವಾ ವಿಶೇಷ ಭತ್ಯೆಗಳನ್ನು ನಾವು ನೀಡೋಲ್ಲ. ನಿಯಮಾನುಸಾರ ನಿಮ್ಮನ್ನೇನಾದರೂ ತುರ್ತು ಸಂದರ್ಭಗಳಲ್ಲಿ ಕರ್ತವ್ಯಕ್ಕೆ ನೇಮಕ ಮಾಡಿಕೊಂಡ್ರೆ, ಅದು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಟ್ರಾಫಿಕ್ ಕರ್ತವ್ಯ ಆಗಿರ್ಬೋದು, ಅಥವಾ ಇನ್ನಿತರೆ ಚುನಾವಣಾ ಕರ್ತವ್ಯಗಳಿಗೆ ನಿಮ್ಮನ್ನು ನಿಯೋಜನೆ ಮಾಡಿಕೊಂಡ್ರೆ ಆ ದಿನಗಳಲ್ಲಿ ನಿಮಗೆ ಗೌರವಧನವನ್ನು ಬ್ಯಾಂಕ್ ಖಾತೆಗೆ ನಿಮಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಪ್ರತಿ ತಿಂಗಳು 4 ಕವಾಯತುಗಳನ್ನು ವಾರದಲ್ಲಿ 1ರಂತೆ ನಡೆಸಲಾಗುತ್ತೆ. ಇದು ಗೃಹರಕ್ಷಣಾ ದಳದ ಜಿಲ್ಲಾ ಸಮದ್ವೇಷ್ಟರು ಅವರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಅಂತ ಹೇಳ್ತಾ, ಏನೆಲ್ಲ ದಾಖಲಾತಿ ಸಲ್ಲಿಸಬೇಕು ಅಂತಂದ್ರೆ, ನೀವು SSLC ಮಾರ್ಕ್ಸ್ ಕಾರ್ಡು ಅಥವಾ ಅದಕ್ಕಿಂತ ನೀವು PUC ಪಾಸ್ ಆಗಿದ್ರೆ ಆ ಒಂದು ಅಂಕಪಟ್ಟಿ, ಮತ್ತೆ ಜನ್ಮದಿನದ ದೃಢೀಕರಣಕ್ಕೆ SSLC ಅಥವಾ TC ಹಾಕ್ಬೋದು, ಆಧಾರ್ ಕಾರ್ಡು ಮತ್ತೆ ಪಾನ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು, ಪಾಸ್ಪೋರ್ಟ್ ಅಳತೆ ಭಾವಚಿತ್ರ 2, ಮತ್ತೆ ಪೋಸ್ಟ್ ಕಾರ್ಡ್ನಲ್ಲಿ ಪೋಸ್ಟಲ್ ಪಿನ್ ಕೋಡ್ನ ಬರೆದು ನಿಮ್ಮ ವಿಳಾಸವನ್ನ ಬರೆದು ಒಂದೆರಡನ್ನ ಎನ್ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ದೈಹಿಕ ಸದೃಢತಾ ಪ್ರಮಾಣ ಪತ್ರ. ಈ ಒಂದು ಗೃಹರಕ್ಷಕ ದಳಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮಿನಿಮಮ್ ಎಷ್ಟು ಏಜ್ ಅಂತ ಕೇಳಿದ್ರೆ 19 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ 50 ವರ್ಷ ಆಗಿರುತ್ತೆ. ಅದ್ರೊಳಗಿದ್ದವ್ರು ಅಪ್ಲೈ ಮಾಡ್ಬೋದು. ಮತ್ತೆ ನೀವು SBI ಖಾತೆಯ ಒಂದು ನಿಮ್ಮ ಪಾಸ್ಬುಕ್ನ ಒಂದು ಫ್ರಂಟ್ ಪೇಜ್ನ ಜೆರಾಕ್ಸ್ ಪ್ರತಿಯನ್ನು ಹಾಕಬೇಕಾಗಿರುತ್ತೆ. ಸ್ನೇಹಿತರೆ, ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಜಿಲ್ಲಾ ಗೃಹರಕ್ಷಕ ದಳದ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕ ಮಾಡಿ. ನಂಬರ್ ಬಂದು 0816 20091116. ಇನ್ನೊಂದ್ಸಲ ಹೇಳ್ತೀನಿ, 0816 20091116 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯಿತು ತುಮಕೂರು ಜಿಲ್ಲೆಯ ಗೃಹರಕ್ಷಕ ದಳದ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಮಾಡಿರುವಂತಹ 234 ಗೃಹರಕ್ಷಕ ದಳದ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್. ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.